ಒಂದ್ಸತಿ ಇದು ಸಿಂಪಲ್ ಆಗಿರುವ ಬೇಬಿ ಆಲೂದು ರೆಸಿಪಿ ಟ್ರೈ ಮಾಡಿ. ಐ ಆಮ್ ಶ್ಯೂರ್ ನಿಮಗೆ ಇಷ್ಟ ಆಗ್ತದೆ. ವಿದಿನ್ 10 ಮಿನಿಟ್ಸ್ ಮಾಡುವಂಥ ರೆಸಿಪಿ. ಸೊ ಫಸ್ಟ್ ಆಗಿ ನಾವೇನು ಮಾಡಬೇಕಂದ್ರೆ ಬೇಬಿ ಆಲೂವನ್ನು ಬಾಯ್ಲ್ ಮಾಡಬೇಕು. ಕಡಾಯಲ್ಲಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಗೂ ಸಾಲ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ ಬೇಬಿ ಆಲೂವನ್ನು ಹಾಕಿ ಒಂದು ಕ್ರಿಸ್ಪಿ ಲೇಯರ್ ಬರುವ ತನಕ ಫ್ರೈ ಮಾಡಬೇಕು. ಅದನ್ನು ಪ್ಯಾನಿಂದ ತೆಗೆದು ಸೈಡ್ ಇಡುವ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಒಂಚೂರು ಸಾಸಿವೆ ಹಾಕುವ. ಸಾಸಿವೆ ಚೆನ್ನಾಗಿ ಪಟಪಟ ಅಂದ ಮೇಲೆ ನಾವು ಚಾಪ್ ಮಾಡಿದ ಗಾರ್ಲಿಕ್ಕನ್ನು ಹಾಕಿ ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡುವ. ಅದಕ್ಕೆ ಚಾಪ್ ಮಾಡಿದ ಈರುಳ್ಳಿ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ಫ್ರೈ ಮಾಡುವ. ಚಾಪ್ ಮಾಡಿದ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದಕ್ಕೆ ಹಿಂಗ್ ಹಾಕಿ, ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ತಿದ್ದೇನೆ. ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಬೋದು. ಗರಂ ಮಸಾಲ ಅಥವಾ ಪಾವ್ ಭಾಜಿ ಮಸಾಲ, ಯಾವುದು ನಿಮ್ಮ ಇಷ್ಟದ್ದು ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಇನ್ ಕೇಸ್ ಮಸಾಲ ತುಂಬ ಡ್ರೈ ಆಗ್ತಾ ಉಂಟಾದರೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಈಗ ಇದರಲ್ಲಿ ನಾವು ಫ್ರೈ ಮಾಡಿದ ಆಲೂವನ್ನು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ನಾವು ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ, ರೋಟಿ ಯಾವ ಜೊತೆನೂ ಸರ್ವ್ ಮಾಡ್ಬೋದು. ತುಂಬಾ ಸುಲಭವಾಗಿದೆ ಹಾಗೂ ಬೇಗನೆ ಆಗ್ತದೆ. ಒಂದ್ಸತಿ ಟ್ರೈ ಮಾಡಿ.